ಬೈಲಹೊಂಗಲ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಮಗನ ಸಾವಿನ ಹಿಂದೆ ಹೆಣ್ಣಿನ ನೆರಳಿದೆ ಅನ್ನುವಂತ ಆರೋಪ ಕೇಳಿ ಬರೋದಕ್ಕೆ ಶುರುವಾಗಿದೆ. ಅಕ್ರಮ ಸಂಬಂಧ ಇಟ್ಕೊಂಡಿದ್ದೆ ಜೀವಕ್ಕೆ ಮುಳುವಾಯಿತು ಅನ್ನುವಂತಹ ಶಂಕೆ ಎದ್ದಿದೆ. ಮಾಜಿ ಶಾಸಕರ ಮಗನ ಸಾವಿನ ಹಿಂದೆ ಹೆಣ್ಣಿನ ಹೆಜ್ಜೆ. ಹತ್ತೂರಿಗೆ ನ್ಯಾಯ ಹೇಳುತ್ತಿದ್ದವಗೆ ಆ ಹೆಣ್ಣಿನ ಹೊಂಚು. ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಕೂಡ ತಾನಾಗಿಯೇ ಒಲಿದು ಬರಬೇಕು. ಅಪ್ಪಿತಪ್ಪಿ ಬಲವಂತವಾಗಿ ಹಿಂದೆ ಬಿದ್ದರೆ ನಡೆಯೋದು ದುರಂತಗಳೇ. ಅದರಲ್ಲೂ ಮಾಯಾಂಗಿಣಿಯರ ಹಿಂದೆ ಹೋದ್ರಂತೂ ಮುಗಿದೇ ಹೋಯ್ತು. ಮೀನಿನ ಹೆಜ್ಜೆಯನ್ನಾದರೂ ಕಂಡುಹಿಡಿಯಬಹುದು, ಹೆಣ್ಣಿನ ಹೆಜ್ಜೆ ತಿಳಿಯೋದಕ್ಕಾಗಲ್ಲ. ಯಾವಾಗ ಪಲ್ಲಂಗ ಏರ್ತಾರೋ, ಯಾವಾಗ ಮುಹೂರ್ತ ಇಡ್ತಾರೋ ಒಂದೂ ಗೊತ್ತಾಗಲ್ಲ. ಈಗ ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಮಗ ಕೂಡ ಇಂಥದ್ದೇ ದುರಂತ ಅಂತ್ಯ ಕಂಡಿದ್ದಾನೆ. ವಿವಾಹಿತ ಮಹಿಳೆ ಜೊತೆಗಿನ ಅಕ್ರಮ ಸಂಬಂಧವೇ ಈತನ ಸಾವಿಗೆ ಕಾರಣ ಅನ್ನೋ ಗುಸುಗುಸು ಶುರುವಾಗಿದೆ. ಪ್ರೇಮದ ಬಲೆಗೆ ಕೆಡವಿಕೊಂಡವಳೇ ಹೆಣ ಉರುಳಿಸಿ ಹೋಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ನಿರ್ಜನ ಪ್ರದೇಶದಲ್ಲಿ ಸುಟ್ಟ ಕಾರೊಂದು ಪತ್ತೆಯಾಗಿತ್ತು. ಇದೇ ಕಾರಲ್ಲಿ ಸುಟ್ಟು ಕರಕಲಾದ ಮೃತದೇಹವೂ ಪತ್ತೆಯಾಗಿತ್ತು. ತನಿಖೆಗಿಳಿದ ಪೊಲೀಸರಿಗೆ ಇದು ಮಾಜಿ ಶಾಸಕ ಬಾಬುರಾವ್ ಬೋಳಶೆಟ್ಟಿ ಅವರ ಮಗನ ಮೃತದೇಹ ಅನ್ನೋದು ಗೊತ್ತಾಗಿತ್ತು. ಆದರೆ ಕೊಂದಿದ್ಯಾರು, ಕೊಂದಿದ್ಯಾಕೆ ಅನ್ನೋದು ಮಾತ್ರ ನಿಗೂಢವಾಗಿತ್ತು. ಇದರ ಹಿಂದೆ ಬಿದ್ದ ಪೊಲೀಸರಿಗೀಗ ಒಂದೊಂದೇ ಸುಳಿವು ಸಿಗೋದಕ್ಕೆ ಶುರುವಾಗಿದೆ. ಮಾರ್ಚ್ 23ರ ರಾತ್ರಿಯಂದೇ ರಾಜು ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಂತೆ. ಎಲ್ಲಿ ಹೋದ್ರು, ಏನಾದ್ರು ಅನ್ನೋದು ಮನೆಯವರ್ಯಾರಿಗೂ ಗೊತ್ತಿರಲಿಲ್ಲ. ಇದೇ ಹೊತ್ತಲ್ಲಿ ಈಗ ಹೆಣವಾಗಿ ಪತ್ತೆಯಾಗಿದ್ದಾರೆ. ರಾಜು ಬೋಳಶೆಟ್ಟಿ ಸಾಮಾನ್ಯ ವ್ಯಕ್ತಿಯಲ್ಲ. ಹತ್ತೂರು ಜನರಿಗೆ ನ್ಯಾಯ ಹೇಳ್ತಿದ್ರು. ಸುತ್ತಮುತ್ತಲ ಊರಿನವರಿಗೆ ಇವರ ಮಾತೇ ವೇದವಾಕ್ಯವಾಗಿತ್ತು. ಆ ಮಟ್ಟಿಗೆ ಜನ ಗೌರವ ಕೊಡ್ತಿದ್ದರು. ಇಂಥವರೇ ಕೊಲೆಯಾಗಿದ್ದಾರೆ ಅಂತ ಜನ ಬೆಚ್ಚಿ ಬಿದ್ದಿದ್ದಾರೆ. ಕೊಲೆ ರಹಸ್ಯ ಹುಡುಕಿ ಹೊರಟಾಗ ಹೆಣ್ಣಿನ ಹೆಜ್ಜೆ ಕಾಣಿಸುವುದಕ್ಕೆ ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಉಡಿಕೇರಿ ಗ್ರಾಮದ ವಿವಾಹಿತ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ರಂತೆ. ಆಕೆಯೇ ರಾಜು ಅವರಿಗೆ ಚಟ್ಟ ಕಟ್ಟಿದ್ದಾಳೆ ಅಂತ ಹೇಳಲಾಗ್ತಿದೆ. 4 ಜೊತೆ ಸೇರ್ಕೊಂಡು ರಾಜುರನ್ನ ಕೊಲೆ ಮಾಡಿದ್ದಾರೆ. ನಂತರ ಯಾರಿಗೂ ಗೊತ್ತಾಗಬಾರದು ಅಂತ ಧಾರವಾಡ ತಾಲೂಕಿನ ರಾಮಾಪುರದ ಅರಣ್ಯದಲ್ಲಿ ಸುಟ್ಟು ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ನಿನ್ನೆ ನೈಟ್ ನಮಗೆ ಮಾಹಿತಿ ಬಂತು, ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದರಲ್ಲಿ ಇನ್ನೊಬ್ಬರೇ ಆರೋಪಿ ಇದ್ದಾರೆ. ಡೀಟೇಲ್ಸ್ ಸ್ವಲ್ಪ ಅಂಡರ್ ಇನ್ವೆಸ್ಟಿಗೇಷನ್ ಇರೋದು ಕೇಸಿಂದ ಇಮಿಡಿಯೇಟ್ಲಿ ಕೊಡೋಕ್ಕೆ ಆಗಲ್ಲ. ಮೇನ್ ಕಾರಣ ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಒಂದು ಪರ್ಸ್ನಲ್ ರೈವಲ್ರಿ ಅಂತ ಬರ್ತಾ ಇದೆ. ಅವರು ಆಪ್ಸಿ ಏನೋ ಜಗಳ ಇತ್ತು. ಬಟ್ ಡೀಟೇಲ್ ನಮಗೆ ಸ್ವಲ್ಪ ಟೈಮ್ ಇದ್ದರೆ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಅದರಲ್ಲಿ ಇನ್ಕ್ವೈರಿ ಮಾಡ್ತೀವಿ. ಇನ್ಕ್ವೈರಿ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಸದ್ಯಕ್ಕೇನೋ ಮಾಜಿ MLA ಮಗನ ಸಾವಿನ ಹಿಂದೆ ಹೆಣ್ಣಿನ ನೆರಳಿದೆ ಅನ್ನೋದು ಗೊತ್ತಾಗಿದೆ. ಆದರೆ ಕೊಂದಿದ್ಯಾಕೆ ಅನ್ನೋದು ಮಾತ್ರ ನಿಗೂಢವಾಗಿದೆ. ಹೀಗಾಗಿ 3 ಆರೋಪಿಗಳನ್ನು ಬಂಧಿಸಿರೋ ಪೊಲೀಸರು ಅಸಲಿ ರಹಸ್ಯ ಹೊರಗೆಳೆಯುವುದಕ್ಕೆ ಮುಂದಾಗಿದ್ದಾರೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.